ಸರ್ ನಮಸ್ತೆ. ನಮಸ್ತೆ, ಹೇಳಿ. ಸರ್, ಈಗಾಗಲೇ ಕಾಶ್ಮೀರ್ ಅಟ್ಯಾಕ್ ಬಗ್ಗೆ ಗೊತ್ತೇ ಇದೆ. ಯುದ್ಧ ಘೋಷಣೆ ಆಗಬೇಕು ಅಂತ ಕೆಲವೊಬ್ರು ಹೇಳ್ತಿದ್ದಾರೆ, ಬೇಡ ಅಂತ ಕೆಲವೊಬ್ರು ಹೇಳ್ತಿದ್ದಾರೆ. ನಿಮ್ಮ ಪ್ರಕಾರ ಯುದ್ಧ ಘೋಷಣೆ ಆದಂತಹ ಸಂದರ್ಭದಲ್ಲಿ ಏನೆಲ್ಲ ಎದುರಾಗಬಹುದು ನಮ್ಮ ರಾಷ್ಟ್ರಕ್ಕೆ? ನೋಡಿ, ಕಾಶ್ಮೀರದಲ್ಲಿ ಏನು ಪಹಲ್ಗಾಂವದಲ್ಲಿ ಅಟ್ಯಾಕ್ ಆಯ್ತಲ್ಲ, ಇದು ಭಾಳ ದುರದೃಷ್ಟಕರ. ಇದನ್ನು ಪ್ರತಿಯೊಬ್ಬ ಭಾರತೀಯರು ಖಂಡಿಸಬೇಕು. ಇದಕ್ಕೆ ಅಟ್ಯಾಕಿಗೆ ಏನು ಕಾರಣ ಅಂದರೆ, ಈ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆದರೆ ಅದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರ ಹೊಣೆ ಅಂತ ಹೇಳಿ ನಾನು ಹೇಳೋ ಮಾತಲ್ಲ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಗುಜರಾತ್ CM ಇದ್ದವಾಗ ಈ ಹಿಂದೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಳಿಸಿದ್ರು ಮತ್ತು ಅವರು ರಾಜೀನಾಮೆ ಸಹ ಕೇಳಿದರು. ಪ್ರಧಾನಮಂತ್ರಿ ಮತ್ತು ಮನಮೋಹನ್ ಸಿಂಗ್ದು ಮತ್ತು ಗೃಹ ಮಂತ್ರಿ ರಾಜೀನಾಮೆ ಕೇಳಿದ್ರು. ಅವ್ರು ಹೇಳಿದರು, ಯಾವುದೇ ಹವಾಲಾ ಟ್ರಾನ್ಸಾಕ್ಷನ್ ಆಗಲಿ, ಇಂಟರ್ನ್ಯಾಷನಲ್ ಟೆರರಿಸ್ಟ್ ಆಗಲಿ, ಕ್ರಾಸ್ ಬಾರ್ಡರ್ ಆಗಲಿ, ಪ್ರತಿಯೊಂದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರ್ತೈತಿ, ರಾಜ್ಯ ಸರ್ಕಾರದ ಅಧೀನದಲ್ಲಿ ಇರೋದಿಲ್ಲ. ಕೇಂದ್ರ ಸರ್ಕಾರ ನೇರ ಹೊಣೆ ಅಂತ ಹೇಳಿದರು. ಅದಕ್ಕಾಗಿ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಈ ಒಂದು ಇದಕ್ಕೆ ಕಾರಣ, ಏನು ಅಟ್ಯಾಕಿಗೆ. ಕಡೆಗೆ ಈಗ ಸರ್ಕಾರನೂ ಕೂಡಲೇ ಅದಕ್ಕೆ ಭಾಳ ಕಠಿಣ ಕ್ರಮ ತಗೋಬೇಕು. ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡೋದು ಎಲ್ಲ ಪಾಸಿಬಲ್ನ ಟ್ರೈ ಮಾಡಬೇಕು. ಕೇವಲ ಮೀಡಿಯಾದಲ್ಲಷ್ಟು ಯುದ್ಧ ಮಾಡ್ತೀನಿ ಅಂತ ಹೇಳಿ ಸುಮ್ಮನೆ ಟೈಮ್ ಪಾಸ್ ಮಾಡೋದಲ್ಲ. ಯಾಕಂದರೆ ಪುಲ್ವಾಮಾ ಅಟ್ಯಾಕ್ ಆದಾಗೂ ಇದೇ ರೀತಿ ಸಿಚುವೇಶನ್ ಇತ್ತು. ಯಾವುದೂ ಅಟ್ಯಾಕ್ ಆಗಲಿಲ್ಲ, ಪಾಕಿಸ್ತಾನ ಮೇಲೆ ಯುದ್ಧ ಆಗಲಿಲ್ಲ. ಆಫ್ಟರ್ 1 ಮಂತ್ ನಂತರ ಕೆಲವೊಂದು ನಮ್ಮ ಯುದ್ಧ ವಿಮಾನ ಪಾಕಿಸ್ತಾನ ಬಾರ್ಡ್ರ್ ಒಳಗಡೆ ಹೋಗಿ ಕೆಲವೊಂದು ಕಡೆ ಬಾಂಬ್ ಹಾಕಿ ಬಂತು. ನನಗನ್ಸಿದ ಪ್ರಕಾರ ಈಗ ಒಂದು 15 ದಿವಸಕ್ಕೆ ಇವೆಲ್ಲ ಸ್ವಲ್ಪ ಸೈಲೆಂಟ್ ಆಗ್ತೈತಿ. ಆಫ್ಟರ್ 1 ಮಂತ್ ನಂತರ, ಅಂದರೆ ಸುಮಾರು ಜೂನ್ ತಿಂಗಳಲ್ಲಿ ನಮ್ಮ ಕೆಲವೊಂದು ಯುದ್ಧ ವಿಮಾನ ಪಾಕಿಸ್ತಾನದ ಒಳಗಡೆ ಎಂಟ್ರಾಗಿ ಒಂದಿಷ್ಟು ಬಾಂಬ್ ಹಾಕಿ ಬರ್ಬೋದು ಅಂತ ಅನಿಸ್ತಾ ಇದೆ. ನಾವು ಸಂಪೂರ್ಣ ಬೆಂಬಲ, ಕೇಂದ್ರ ಸರ್ಕಾರ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡಿದ್ರೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಸರ್, ಇನ್ ಕೇಸ್ ಏನಾದ್ರು ಯುದ್ಧ ಆದಂತಹ ಸಂದರ್ಭದಲ್ಲಿ ಫೈನಾನ್ಷಿಯಲಿ ಎರಡೂ ರಾಷ್ಟ್ರಕ್ಕೂ ಕೂಡ ತೊಂದರೆ ಅಂತೂ ಆಗೇ ಆಗುತ್ತೆ ಅಲ್ವಾ? ಆ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳು ಬಂದರೂ ನೀವೊಬ್ಬರು ಸಾರ್ವಜನಿಕರಾಗಿ ಎದುರಿಸಲು ಸಿದ್ಧರಿದ್ದೀರಾ? ನೋಡಿ, ನಾವು ಯುದ್ಧದ ವಿಚಾರ ಬಂದಾಗ ಮನಮೋಹನ್ ಸಿಂಗ್ ಕಾಲದಲ್ಲೂ ನಾವು ವರ್ಲ್ಡ್ 4th ಲಾರ್ಜೆಸ್ಟ್ ಮಿಲಿಟ್ರಿ ಫೋರ್ಸ್, ಜಗತ್ತಿನ 4ನೇ ಅತಿ ದೊಡ್ಡ ಮಿಲಿಟ್ರಿ ಶಕ್ತಿ ನಮ್ಮ ಈ ದೇಶ ಆಗಿರೋದ್ರಿಂದ ಪಾಕಿಸ್ತಾನ ಜೊತೆ ಯುದ್ಧ ಮಾಡೋದು ನಮಗೇನು ದೊಡ್ಡ ವಿಚಾರ ಅಲ್ಲ. ಇನ್ನು ಇಕಾನಮಿ ಬಗ್ಗೆ ಹೇಳೋದಾದರೆ ನಮ್ಮದು ಟಾಪ್ 10 ಇನ್ ದಿ ವರ್ಲ್ಡ್ ಇಕಾನಮಿಯಲ್ಲಿ ಐತಿ. ಸೊ ಪಾಕಿಸ್ತಾನ ಇಕಾನಮಿನೇ ತೊಂದರೆಯಲ್ಲಿ ಐತೆ, ನಮಗೇನು ಇಕಾನಮಿ ಅಂತ ಆಗೋದಿಲ್ಲ. ಮತ್ತು ಪ್ರತಿಯೊಬ್ಬ ಪ್ರಜೆನೂ ದೇಶದ ಅಖಂಡತೆ ಭದ್ರತೆಗಾಗಿ ಸ್ವಲ್ಪ ತ್ಯಾಗ ಮಾಡೋದಿದ್ರೆ ಮಾಡಲೇಬೇಕು. ಅದಕ್ಕಾಗಿ ಏನಾದರೂ ಹೊಸದಾಗಿ ಕೆಲವೊಂದು ಟ್ಯಾಕ್ಸ್ ಹಾಕ್ಬೋದು. ಆದರೂ ನನ್ನ ಲೆಕ್ಕದಲ್ಲಿ ನಮ್ಮ ಇಂಡಿಯಾದ ಪರಿಸ್ಥಿತಿ ಸದೃಢವಾಗಿದೆ ಮತ್ತು ಇಕಾನಮಿನೂ ಚೆನ್ನಾಗಿದೆ. ನಿಭಾಯಿಸುವಷ್ಟು ಶಕ್ತಿ ಭಾರತಕ್ಕೆ ಇದೆ. ಯಾಕಂದರೆ ಪಾಕಿಸ್ತಾನ ಏನು ದೊಡ್ಡ ವಿಚಾರ ಅಲ್ಲ. ಇನ್ನೇನು ಚೈನಾ ಅಂತ ದೇಶ ಇದ್ದರೆ ಕಷ್ಟ ಇತ್ತು. ಪಾಕಿಸ್ತಾನ ಅಂತ ಏನು ಕರ್ನಾಟಕದ ಇಕಾನಮಿ ಥರ ಇದೆ ಪಾಕಿಸ್ತಾನ ಇಕಾನಮಿ. ಈ ಪಾಕಿಸ್ತಾನಕ್ಕಿಂತ ಸುಮಾರು 8 ಪಟ್ಟು ಹೆಚ್ಚು ದೊಡ್ಡದು ಇಕಾನಮಿ ನಮ್ದು ಇರೋದ್ರಿಂದ ನಮಗೇನಂತ ಕಷ್ಟ ಆಗೋದಿಲ್ಲ. ಸರ್, ಈಗ ಕೆಲವೊಬ್ರು ಹೇಳ್ತಾರೆ ಯುದ್ಧ ಬೇಕು, ಇನ್ನು ಕೆಲವೊಬ್ರು ಹೇಳ್ತಾರೆ ಯುದ್ಧ ಬೇಡ, ಶಾಂತಿ ಒಪ್ಪಂದ ಮಾಡ್ಕೊಳ್ಳೋಣ ಅಂತ. ನಾವು ಶಾಂತಿ ಒಪ್ಪಂದ ಅಂತಲೇ ಮಾಡ್ಕೊಳ್ತಾ ಹೋದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ತುಂಬ ವಿಕೋಪಕ್ಕೆ ಹೋಗಬಹುದಲ್ವಾ ಅವರು? ಖಂಡಿತ ನಮ್ಮದು ವೀಕ್ನೆಸ್ ಆಗ್ತೈತಿ. ಶಾಂತಿ ಒಪ್ಪಂದ ಅನ್ನೋದು ನಮ್ಮದು ವೀಕ್ನೆಸ್ ಆಗ್ತೈತಿ. ನಮ್ಮ ದೇಶದ ಒಂದು ಹಿಸ್ಟ್ರಿ ತೆಗೆದಾಗೆ ನಮ್ಮ ಮೇಲೆ ಅಟ್ಯಾಕ್ ಭಾಳ ಆಗಿದೆ. ಈ ಹಿಂದಿನ ಎಷ್ಟೇ ಈ ಇತಿಹಾಸ ತೆಗೆದ್ರೆ ನಾವು ಅದಕ್ಕೆ ಇಸ್ರೇಲ್ ಮಾದರಿಯಲ್ಲಿ ನಾವು ಸರಿಯಾಗಿ ಉತ್ತರ ಕೊಡಲೇಬೇಕು. ಸೊ ಈ ರೀತಿ ನಾವು ಉತ್ತರ ಕೊಟ್ಟರೆ ನಮ್ಮ ದೇಶದ ಎಲ್ಲ ಬಾರ್ಡ್ರೆಲ್ಲ ಸೇಫ್ ಆಗಿರ್ತದೆ. ಈಗ ನೋಡಿ, ಚೈನಾ ಬಾರ್ಡ್ರಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಚೈನಾದವ್ರು ಸುಮಾರು 2 ಕಿಲೋಮೀಟ್ರ್ ಒಳಗಡೆ ಬಂದಿದ್ದಾರೆ. ಹಾಗಂತ ಅಮೇರಿಕಾ ಗುಪ್ತಚರ ಸಂಸ್ಥೆ ಹೇಳಿ ಸ್ಯಾಟಲೈಟ್ ಪಿಕ್ಚರೆಲ್ಲ ಬಿಡುಗಡೆ ಮಾಡಿದೆ. ಆದರೂ ಕೇಂದ್ರ ಸರ್ಕಾರ ಏನು ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ. ಆ ಚೈನಾ 2 ಕಿಲೋಮೀಟ್ರ್ ಒಳಗಡೆ ಬಂದ್ರೂ ಸುಮ್ಮನೆ ಇದೆ. ಈ ರೀತಿ ಸರ್ಕಾರ ಕೂಡಲೇ ನಮ್ಮ ದೇಶದ ಬಾರ್ಡ್ರೆಲ್ಲ ಏನೋ ರಕ್ಷಣೆ ಮಾಡಬೇಕು. ನೋಡಿ, 1971ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಿ ಇದ್ದವಾಗ ಅವರು ಎಷ್ಟು ಕರೆಕ್ಟಾಗಿ ಡಿಸಿಷನ್ ತೊಗೊಂಡ್ರು. ಪಾಕಿಸ್ತಾನದ ಮೇಲೆ ವಾರ್ ಮಾಡಿದ್ರು, ಬಾಂಗ್ಲಾದೇಶದ ಉದಯಕ್ಕೆ ಕಾರಣರಾದರು. ಮತ್ತು ಸಿಯಾಚಿನ್ ಪಾರ್ಟ್ ಎಲ್ಲ ಅವರು ತೊಗೊಂಡ್ರು. ಕಡೆಗೆ ಏನು ಯಾವುದು ಅಸ್ಸಾಂ ಎಲ್ಲ ನಮ್ಮ ದೇಶಕ್ಕೆ ತೊಗೊಂಡ್ರು. ಈ ಥರ ಡೇರ್ ಆ್ಯಂಡ್ ಡ್ಯಾಶ್ ಪ್ರಧಾನಮಂತ್ರಿ ಇವತ್ತು ನಮ್ಗೆ ಅವಶ್ಯಕತೆ ಇದೆ. ಇಂದಿರಾ ಗಾಂಧಿ ಥರ ನಮ್ಮ ದೇಶದ ಪ್ರಧಾನಮಂತ್ರಿನೂ ತೊಗೊಳ್ಳಿ, ಅವರಿಗೂ ದೇವರು ಒಂದು ಶಕ್ತಿ ಮತ್ತು ಧೈರ್ಯ ಕೊಡಲಿ ಅಂತ ನಾನು ಕೇಳ್ತೇನೆ. ಸರ್, ಈಗ ಯುದ್ಧ ಇನ್ ಕೇಸ್ ಯುದ್ಧ ಆಯಿತು ಅಂತ
ಅಂದ್ಕೊಂಡಾಗ ಯಾವ ರೀತಿಯಲ್ಲಿ ಸಾರ್ವಜನಿಕರು ಹೆಲ್ಪ್ ಮಾಡಬೇಕು, ನಾಗರಿಕರಾಗಿ ನಾವು ಏನೆಲ್ಲ ಮಾಡಬೇಕು ದೇಶಕ್ಕೆ? ನೋಡಿ, ನಮ್ಮದು ಮಿಲ್ಟ್ರಿ ಜಗತ್ತಿನಲ್ಲಿ 2ನೇ ಅತಿ ಹೆಚ್ಚು ಜನಸಂಖ್ಯೆ ಇರೋ ಮಿಲ್ಟ್ರಿ. ಚೈನಾ ಫಸ್ಟ್ ಇದ್ದರೆ ಜನಸಂಖ್ಯೆ ದೃಷ್ಟಿಯಲ್ಲಿ, ಸೈನಿಕರ ದೃಷ್ಟಿಯಲ್ಲಿ ನಾವು 2ನೇ ಅತಿ ಹೆಚ್ಚು ಜನಸಂಖ್ಯೆ ಇರೋ ಮಿಲ್ಟ್ರಿ. ಸೊ ಯುದ್ಧ ಆದರೆ ಜನರು, ನಾಗರಿಕರು ಅದಕ್ಕೆ ಸೈನ್ಯಕ್ಕೆ ಸೇರಲಿಕ್ಕೆ ರೆಡಿ ಆಗಬೇಕು, ತ್ಯಾಗ ಬಲಿದಾನಕ್ಕೆ ರೆಡಿ ಆಗಬೇಕು. ದಿನಕ್ಕೆ 1 ಹೊತ್ತು ಊಟ ಮಾಡೋ ಪರಿಸ್ಥಿತಿ ಬಂದ್ರೂ ಅದಕ್ಕೆ ರೆಡಿ ಆಗಬೇಕು. ದೇಶಕ್ಕಾಗಿ ನಮ್ಮಿಂದ ಏನು ಸಾಧ್ಯನೋ ಅದಕ್ಕೆ ನಾವು ರೆಡಿ ಆದವಾಗಲೇ ಅಲ್ಲಿ ಸೈನಿಕರ ಆತ್ಮಸ್ಥೈರ್ಯ ಹೆಚ್ಚಾಗ್ತೈತೆ, ಅವ್ರು ಯುದ್ಧ ಮಾಡ್ತಾರೆ.